ಸರ್ ನಮಸ್ಕಾರ. ನಮಸ್ಕಾರ. ಸರ್ ನಮ್ಮ ಒಂದು ಅಚ್ಚಿಪುರ ಕ್ಷೇತ್ರದ ಬಿಜೆಪಿ ಮುಖಂಡರು ತಾವು ತೋಟದಬ್ಬ ಬಸವರಾಜಪ್ಪ ಅವರು, ತಾವು ಕೂಡ ಕ್ಷೇತ್ರ. ಹೌದು. ಹಾಗಾಗಿ ತಾವು ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದೀರಿ ಅಂತ ಕೇಳ್ಪಟ್ಟೆ. ಹೌದು. ಏನು ವಿಶೇಷತೆಗಳು ಗುರುಳೆ ಅದರಲ್ಲಿ? ವಿಶೇಷತೆ ಏನಿಲ್ಲ, ಬಹಳ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಿಂದ ಉತ್ತಮ ಪ್ರಶಂಸೆ ಬರ್ತಾ ಇದೆ. 3ನೇ ತಾರೀಕು ಬೆಳಿಗ್ಗೆ ಮಾನ್ಯ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು ಚಾಮುಂಡೇಶ್ವರಿ ತಾಯಿಗೆ ಪೂಜೆ ಸಲ್ಲಿಸೋದ್ರ ಮೂಲಕ ಬಂದು ಅಲ್ಲಿ ಅವರು ಕಹಳೆ ಊದುವ ಮೂಲಕ ಕೆಂಪಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ, ಬೆಂಗಳೂರಿನ ಕೆಂಪಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕಹಳೆ ಊದುವ ಮೂಲಕ ಕುಮಾರಸ್ವಾಮಿ ಅವರು ಹಾಗೂ ವಿಜಯೇಂದ್ರ ಅವರು ಚಾಲನೆ ಕೊಟ್ಟು ಮೊನ್ನೆಯಿಂದನೂ ಅದ್ದೂರಿಯಾಗಿ ಬಹಳ ವಿಜೃಂಭಣೆಯಿಂದ ಉತ್ಸಾಹದಿಂದ ಪಾದಯಾತ್ರೆ ನಡೀತಾ ಇದೆ. ಇದರಿಂದ ಈ ಸರ್ಕಾರ ಒಂದು ರೀತಿಯಲ್ಲಿ ಈಗ ಶೇಕ್ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್, ಅದರಲ್ಲೂ ಸಿದ್ದರಾಮಯ್ಯನವರು ಬಹಳ ಜರ್ಜರಿತರಾಗಿದ್ದಾರೆ. ಇದರಿಂದ ಅವರು ಮಾಡಿರ್ತಕ್ಕಂತ ಈ ಭ್ರಷ್ಟಾಚಾರ ಮತ್ತೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ 187 ಕೋಟಿ ರೂಪಾಯಿನ ಒಂದು ಏನು ಇಡೀ ಇತಿಹಾಸದಲ್ಲಿ ಯಾವ ಇದರಲ್ಲೂ ಇಷ್ಟು ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಹಣದ ಒಂದು ದುರುಪಯೋಗ, ಅದರಲ್ಲೂ SC/STಗಳಿಗೆ ಮೀಸಲಾಗಿದ್ದಂತ ಒಂದು ಅಭಿವೃದ್ಧಿ ನಿಗಮದ ಹಣವನ್ನ ಇವರು ಅಂಬೇಡ್ಕರ್ ಮತ್ತೆ ಸಂವಿಧಾನದ ಹೆಸರನ್ನ ಪದೇ ಪದೇ ಹೇಳ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದಕ್ಕೆ ವಿರುದ್ಧವಾಗಿ ಇವತ್ತು ಆ ವರ್ಗದ ಜನರ ಹಣವನ್ನ ಈ ರೀತಿ ಮಾಡಿದ್ದಾರೆ. ಮತ್ತೆ ಮೂಡಾದಲ್ಲಿ 14 ಸೀಟ್ಗಳನ್ನ ಪಡ್ಕೊಳ್ಳೋದ್ರ ಮೂಲಕ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು 65 ಕೋಟಿ ಪರಿಹಾರ ಕೊಡಿ ಅನ್ನೋಂತ ಕೇಳೋಂತ ಒಂದು ಮಟ್ಟಕ್ಕೆ ಇವತ್ತು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೋಗಿದ್ದಾರೆ ಅಂತಂದ್ರೆ ಇದಕ್ಕಿಂತ ಒಂದು ವಿಪರ್ಯಾಸ ಈ ರಾಜ್ಯದಲ್ಲಿ ಯಾವುದು ನಡೆದಿರಲಿಲ್ಲ. ಈಗ ಅವ್ರು ಆಪಾದನೆ ಮಾಡೋದು 3 ಪಕ್ಷಗಳ ಕೈವಾಡ ಇದೆ ಅಂತ ಕೂಡ ಆಪಾದನೆ ಮಾಡ್ತಾ ಇದಾರಲ್ಲ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಇರ್ಲಿ, ಯಾರ್ಯಾರಿಗಿದೆ ಅವ್ರವ್ರು ಯಾರ್ಯಾರು ಈ ತರ ವಿರೋಧ ಮಾಡಿದಾರೆ, ಕಾನೂನು ಬಾಹಿರ ಮಾಡಿದ್ರೆ ಎಲ್ರಿಗೂ ಶಿಕ್ಷೆ ಆಗ್ಲಿ ಬಿಡಿ. ಪಕ್ಷಗಳು ಅವೆಲ್ಲ ಲೆಕ್ಕ ಬರಲ್ಲ ಇಲ್ಲಿ. ಯಾರ್ಯಾರು ಈ ತರ ಅನ್ಯಾಯ ಅಕ್ರಮ ಜನಗಳ ದುಡ್ಡನ್ನ ಕೊಳ್ಳೆ ಹೊಡೆದಿದ್ದಾರೆ ಎಲ್ಲಾರ್ಗು ಶಿಕ್ಷೆ ಆಗ್ಲಿ. ಸರ್ಕಾರ ಇದೆಲ್ಲ ಅವರೇ ಶಿಕ್ಷೆ ಕೊಡ್ಲಿ. ಬೇಕಾರೆ ನಮ್ಮ ಪಾರ್ಟಿಯವರು ಯಾರು ಇದ್ರೆ ಅವ್ರಿಗೂ ಶಿಕ್ಷೆ ಕೊಡ್ಲಿ, ಅವರಿಂದನೂ ಇದ್ ಮಾಡ್ಲಿ. ಇವರು ಸರ್ಕಾರ ಇವ್ರದೇ ಇದೆಯಲ್ಲ. ಹಾಗಾದ್ರೆ 3 ಪಕ್ಷದಲ್ಲಿ ಇರ್ತಕ್ಕಂಥವ್ರು ಯಾರೋ ಸಾರ್ವಜನಿಕರಿಗೆ ಸೇರ್ಬೇಕಾದ್ದು ದಲಿತರದು ಪರಿಶಿಷ್ಟ ವರ್ಗದವರ ಹಣವನ್ನ ಈ ರೀತಿ ನುಂಗ್ತಾರೆ ಅಂತಂದ್ರೆ, ಮತ್ತೆ ಸಾರ್ವಜನಿಕರು ಬಡಬಗ್ಗರು ಸಿಗ್ಬೇಕಾದ ನಿವೇಶನಗಳನ್ನ ಇವರುಗಳು ರಾಜಕಾರಣಿಗಳು MLAಗಳು ಅಧಿಕಾರ ಇರ್ತಕ್ಕಂಥವ್ರು ಈ ರೀತಿ ಕಬಳಿಸಿದ್ರೆ ಹಾಗಾದ್ರೆ ರಾಜ್ಯದ ಜನರ ಗತಿ ಏನು? ಈ ತರ ಈ ರೀತಿಯಾದ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಹಿಂಗ್ ಮಾಡ್ತಕ್ಕಂಥದ್ದು ಬಹಳ ಮೋಸ ಅಲ್ವಾ, ಅನ್ಯಾಯ ಅಲ್ವಾ? ಅವ್ರೇನಾರು ಮಾಡಿದ್ರೆ ಅವ್ರಿಗೂ ಶಿಕ್ಷೆ ಆಗ್ಲಿ. ಆದ್ರಿಂದ ಸನ್ಮಾನ್ಯ ಈ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕು. ಅಲ್ಲಿವರೆಗೂ ನಮ್ದು ಹೋರಾಟ ಮುಂದುವರಿಯುತ್ತೆ. ಈಗ ರಾಜೀನಾಮೆ ಕೊಟ್ರೆ ಎಲ್ಲ ಪರಿಹಾರ ಆಗ್ಬಿಡುತ್ತೆ ಅಂತನಾ? ರಾಜೀನಾಮೆ ಕೊಟ್ರೆ ಪರಿಹಾರ ಈಗ ಬೇರೆಯವ್ರು ಬಂದು ಮಾಡ್ತಾರೆ ಬಿಡಿ. ಇವ್ರು 3 ಪಕ್ಷದವ್ರು ಪಾಲ್ಗೊಂಡಿದ್ದಾರೆ ಅಂತಂತಂದ್ರೆ ಅದಕ್ಕೆ ಅವರು ಕಾರ್ಯಕರ್ತನಾರು ಮಾಡಬೇಕು. ಇಲ್ಲಾಂದ್ರೆ ಅವರು 14 ಸೆಂಟ್ ತಗೊಂಡಿರೋದನ್ನ ಅವರು ಈಗಾಗ್ಲೇ ಸರೆಂಡರ್ ಮಾಡಿ ಒಬ್ಬ ಇದಾಗಿ ನಿಸ್ಪೃಹರು ಅನ್ನೋದನ್ನ ತೋರ್ಸೋದಕ್ಕೋಸ್ಕರವಾಗಿ ಅವ್ರು ನಡ್ಕೋಬೇಕಾಗಿತ್ತು. ಅವ್ರು ನಾನು ಭ್ರಷ್ಟಾಚಾರಿ ಅಲ್ಲ ಅಂತಾರೆ. ಅವರು ವರ್ಣದಲ್ಲಿ ನಿಂತು ಅವರು ಚುನಾವಣೆಗೆ ನಿಂತಾಗ ಒಂದೊಂದ್ ಮತಕ್ಕೆ 2,000 ರೂಪಾಯಿ ಕೊಟ್ಟಾನೆ ಗೆದ್ದಿರೋದವ್ರು. ಅದು ಭ್ರಷ್ಟಾಚಾರ ಅಲ್ವಾ ಅದು? ಅಲ್ಲ, ಎಲ್ಲಾ ಪಕ್ಷಗಳು ಸಾರ್ವಜನಿಕವಾಗಿ ಹಣ ಕೊಡ್ಲೇಬೇಕು. ಇವತ್ತು ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ದೇಶದ ಪರಿಸ್ಥಿತಿ. ಅದೇ ತರದಲ್ಲಿ ಹೋಗ್ಬೇಕಾ ಹಾಗಾದ್ರೆ ಇದು ದೇಶ ರಾಜ್ಯ ಆ ನಿಟ್ಟಿನಲ್ಲಿ ಹೋಗ್ಬೇಕಾ? ಹಾಗಾದ್ರೆ ಸಂವಿಧಾನ ಅಂತಕ್ಕಂಥದ್ದಕ್ಕೆ ಏನ್ ಬೆಲೆ ಬಂತು? ಕಾನೂನು ಅನ್ನೋದಕ್ಕೆ ಏನ್ ಬೆಲೆ ಬಂತು? ಇದೆಲ್ಲ ಶುದ್ಧೀಕರಣ ಆಗ್ಬೇಕಲ್ವಾ ಸರ್ ಇದು? ಹಾಗಾದ್ರೆ ಇದೇ ತರ ನಡ್ಕೊಂಡು ಹೋಗ್ಲಿ, ಕೊಳ್ಳೆ ಹೊಡ್ಕೊಂಡು ಹೋಯ್ತಾ ಇರ್ಲಿ ಅಂತ ಅರ್ಥನ ಹಾಗಾದ್ರೆ? ಈಗ ಮೋದಿ ಅವರು 3 ಬಾರಿ ಮುಖ್ಯಮಂತ್ರಿ ಆಗಿದ್ರು, 2 ಬಾರಿ ಪ್ರಧಾನಿಯಾಗಿ 3ನೇ ಬಾರಿ ಮುಂದುವರೆದಿದ್ದಾರೆ. ತೋರಿಸಿ ಅಲ್ಲಿ ಏನಾದ್ರು ಒಂದು ತಪ್ಪುಚಿಕೆ ಇದೆ ಅವರ ಇದರಲ್ಲಿ ಸಾರ್ವಜನಿಕ ಜೀವನದಲ್ಲಿ. ಸರಿ,
ಇಂಥ ನಾಯಕರುಗಳು ಎಲ್ಲ ಇದರಲ್ಲೂ ಬಂದಾಗ ದೇಶ ರಾಜ್ಯ ಸುಭಿಕ್ಷೆ ಆಗುತ್ತೆ. ಇವರು ಕೊಳ್ಳೆ ಹೊಡ್ಕೊಂಡು ಇವ್ರ ಮನೆಗೆ ಎಲ್ಲಾನು ತುಂಬ್ಕೊಂಡು ಹೋಗಿ ಮಡಿಕೊಳ್ಳೋದಾದ್ರೆ ಇವ್ರು ಯಾಕೆ ಜನಪ್ರತಿನಿಧಿಗಳಾಗ್ಬೇಕು? ಇವರು ಕಳ್ಳರು ದರೋಡೆಕೋರರು ಆಗ್ಲಿ ಬಿಡಿ ಇವರು. ಹೌದು. ಇದರಿಂದ ಇದು ಸಿದ್ದರಾಮಯ್ಯನವರು ಬಹಳ ಇದಾಗಿ ಬಂದಂತವ್ರು. ಈ ಒಂದ್ ಕಾಲಘಟ್ಟದಲ್ಲಿ ಅವ್ರು ಈ ತರದ ಇದಕ್ಕೆ ಹೋಗಿರೋದು ಬಹಳ ವಿಪರ್ಯಾಸ. ಇದು ಸಂವಿಧಾನ ದ್ರೋಹ, ಅಂಬೇಡ್ಕರ್ ದ್ರೋಹ, ರಾಜ್ಯ ಜನರಿಗೆ ದ್ರೋಹ. ಇದು ಈಗ ತೋಟದಪ್ಪ ಅವ್ರು ಹೇಳಿದಾಗೆ ನೀವ್ ಹೇಳ್ದಂಗೆ ತಾವು ಕೂಡ ವರ್ಣಾ ಕ್ಷೇತ್ರದಲ್ಲಿ ತಾವು ಸ್ಪರ್ಧಿಗಳಾಗಿದ್ರಿ. ಹೌದು, ಪಕ್ಷ ನನಗೆ ಜವಾಬ್ದಾರಿ ಕೊಟ್ಟಿತ್ತು, ನಾನು ಸ್ಪರ್ಧೆ ಮಾಡಿದ್ದೆ. ಹೌದೌದು. ಹಾಗಾಗಿ ಇವತ್ತು ಪಾದಯಾತ್ರೆ ಉತ್ತಮವಾಗಿ ನಡೀತಾ ಇದೆ, ಬಹಳ ಚೆನ್ನಾಗಿ ನಡೀತಾ ಇದೆ. ಇದರ ನಾವು ಕೂಡ ಭಾಗಿಯಾಗಿದ್ದೀವಿ, ನಮ್ಮ ಕಾರ್ಯಕರ್ತರು ಇದ್ದಾರೆ. ಈಗ ನೋಡಿ, ಈಗ PSI ಅವರು ದಿಢೀರ್ ಹಠಾತ್ ಆಗಿ ಅವರು ಸಾವಿಗೀಡಾದ್ರು. ಅದಕ್ಕೆ ಅವ್ರ ಪತ್ನಿ ಕೂಡ ಈ ತರ ಹೇಳಿದ್ರಲ್ಲ, ಏನ ಸಾಲ ಆಪಾದನೆಗಳು ಬರ್ತಾ ಇಲ್ಲ ಕಾಂಗ್ರೆಸ್ ಬಗ್ಗೆ? ನೋಡಿ ಈಗ ಅಧಿಕಾರಿಗಳಿಗೆ ಇವರು 30 ಲಕ್ಷ 50 ಲಕ್ಷ ಇವರು ಈ ತರ ಕೇಳಿದ್ರೆ ಪಾಪ ಅವ್ರು ಯಾವ ತರ ಇದ್ ಮಾಡ್ಬೇಕು? ಹೌದು. ಅಂದ್ರೆ ಇವರು ಸರ್ಕಾರನ ಜನಪರವಾಗಿ ನಡೆಸ್ತಾ ಇದಾರೆ, ಇಲ್ಲ ವ್ಯಾಪಾರ ಮಾಡ್ತಾ ಇದಾರೆ ಇವರು? ಈಗ ಬಿಜೆಪಿ ಸರ್ಕಾರ ಇದ್ದಾಗ 40% ಅಂತ ತೋರಿಸಿ ಜನಗಳಿಗೆ ಇವತ್ತು ಸುಳ್ಳು ಆಪಾದನೆಗಳು ಮಾಡಿ ಗೆದ್ದದ್ದು ಸರ್ ಅವರು. ಸುಳ್ಳು ಆಪಾದನೆಗಳು ಮಾಡಿ ಈಶ್ವರಪ್ಪನ ಮೇಲೆ 40% ಆರೋಪದ ಮೇಲೆ ಅನ್ಬಿಟ್ಟು ಯಾರೋ ಒಬ್ಬ ತಿರೋದ ಅಂತ ಅವ್ನು ರಾಜೀನಾಮೆ ಕೊಡ್ಸಿದ್ರು. ಇವ್ರಿಗೆ ನೈತಿಕತೆ ಇಲ್ವಾ ರಾಜೀನಾಮೆ ಕೊಡಕ್ಕೆ? ನೈತಿಕತೆ ಇಲ್ವಾ ಇವ್ರಿಗೆ? ಆಯ್ತಾ, ಇವರು ಈಗ ಕ್ಲಾಸೀಕರಣದಲ್ಲಿ ನಾಗೇಂದ್ರ ಅವರು ಆ ಒಂದು ಹಗರಣದಲ್ಲಿ ಇದ್ದಿದ ತಕ್ಷಣ ಅವರೇ ಹೇಳಿ ರಾಜೀನಾಮೆ ಕೊಡ್ಸಿದ್ರು. ಇವ್ರಿಗೆ ಯಾರು ಹೇಳಿ ಕೊಡಿಸ್ತಾರೆ? ಮತ್ತೆ ಇವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಆಮೇಲೆ ಇವರು ಅದನ್ನ ಸತ್ಯಶೋಧನೆಗೆ ಒಳಗೊಂಡು ಇವರು ನಿಸ್ಪೃಹರು ಅಂತಾದ್ರೆ ಮತ್ತೆ ಇವರು ಗೆದ್ಗೆ ಇರ್ಲಿ. ಸುಮ್ನೆ ಕುರ್ಚಿ ಕೂತ್ಕೊಂಡು ಈ ತರ ಬಂಡತನದ ಒಂದು ಸರ್ಕಾರವನ್ನ ನಡೆಸ್ತಕ್ಕಂಥದ್ದು, ಜನ ವಿರೋಧಿಯಾಗಿ ನಡ್ಕೊಳ್ತಕ್ಕಂಥದ್ದು, ಸಂವಿಧಾನ ವಿರೋಧಿಯಾಗಿ ನಡ್ಕೊಳ್ತಕ್ಕಂಥದ್ದು ಎಷ್ಟು ಸರಿ? ಅದರಿಂದ ಈ ಸರ್ಕಾರ ಯಾವುದೇ ಇದ್ರಲ್ಲೂ ಒಂದು ಕ್ಷಣನೂ ಸರ್ಕಾರ ನಡೆಸೋದಕ್ಕೆ, ರಾಜ್ಯವನ್ನ ಆಳೋದಕ್ಕೆ ಇದು ಲಾಯಕ್ಕಲ್ಲ. ಇದು ಮುಖ್ಯಮಂತ್ರಿಗಳು ಲಾಯಕ್ಕಲ್ಲ. ಈಗ ಇವತ್ತು ತಾವು ಎಲ್ಲಿದ್ದೀರಾ? ಈಗ ನಾವು ಕೆಂಗಲ್ ಇದ್ದೀನಿ. ಹೌದೌದು. ಮತ್ತೆ ಹೊರಡ್ತೀರಾ ಈಗ? ಇನ್ನೂ ಒನ್ ಅವರ್ ಮೇಲೆ. ಎಷ್ಟು ಸಾವಿರ ಬರ್ತಾರೆ ಬಂದಿದ್ದಾರೆ ಬಸವರಾಜಪುರ? ಈಗ ಆಲ್ರೆಡಿ ಸುಮಾರು ಒಂದು 7-8 ಸಾವಿರ ಜನ ಗ್ಯಾದರ್ ಆಗಿದ್ದಾರೆ. ಈ ಇಡೀ ಕರ್ನಾಟಕ ರಾಜ್ಯದಿಂದ ಯಾರ ಭಾಗದಿಂದ ಬಂದಿರ್ಬೋದು ತಮ್ಗೆ ಗೊತ್ತಿರೋ ಹಾಗೆ? ಅದನ್ನ ನಾನು ಫುಲ್ ಡೀಟೇಲ್ ಖಾತ್ರಿ ಇದೆ ಹಾಗಾದ್ರೆ ಬಂದಿದ್ದಾರೆ ಅಂತ? ಕರ್ನಾಟಕದ ಮೂಲೆಯಲ್ಲೂ ಕೂಡ ಬಂದಿದ್ದಾರೆ ಇವತ್ತು? ಬಂದಿದ್ದಾರೆ. ನಿನ್ನೆ ಕೋಲಾರ ಆ ಕಡೆಯಿಂದಲೇ ಎಲ್ಲ ಬಂದಿದ್ರು ನಿನ್ನೆ. ಯಾಕೆ ನಿಮ್ಮ ಬಿಜೆಪಿ ಲೀಡರ್ಗಳು ಕೆಲವೊಬ್ರು ಅಸಾಮರಿಕರು ಇದಾರೆ, ಹಾಗಾಗಿ ಅವರು ಕೂಡ ಬಂದಿರ್ಬೋದಾ? ಇಲ್ಲ, ಸಂವಿಧಾನಿಕರು ಬಂದಿಲ್ಲ. ಅದನ್ನ ಅವರನ್ನ ನಾವೇನು ಮಾಡಕ್ಕಾಗಲ್ಲ. ತಮ್ಮ ಜೊತೆಗೆ ಇರ್ಬೇಕು. ಎಲ್ಲ ನಿನ್ನೆ ಬಂದಿದ್ರು, ಇವತ್ತು ಇನ್ನೂ ಸಿಕ್ಕಿಲ್ಲ ನನ್ಗೆ. ಇರ್ಬೇಕು ಅವ್ರು. ಹಾಗಾದ್ರೆ ದೊಡ್ಡ ಇವತ್ತು ಸಮಾವೇಶ ಇದೆ ಅಂತ ಕಾಣುತ್ತೆ. ಹೌದು. ಇವತ್ತು ತೂಬಿನ ಕೆರೆಯಲ್ಲಿ ಆಲ್ಟ್ ಆಗ್ತೀವಿ. ಇವತ್ತು ಪಾದಯಾತ್ರೆ ಅಲ್ಲಿ ಎಂಡ್ ಆಗುತ್ತೆ. ಹಾಗಾಗಿ ಎಲ್ಲಾರು ಆರೋಗ್ಯ ಇದ್ದೀರಾ? ಎಲ್ಲ ಆರೋಗ್ಯವಾಗಿದ್ದೀವಿ. ಒಳ್ಳೆ ಊಟ ತಿಂಡಿ ವ್ಯವಸ್ಥೆಗಳು, ಮಲ್ಕೊಳ್ಳಿಕ್ಕೆ ಶೌಚಾಲಯಗಳು, ಈ ಸರಿ ಪಾದಯಾತ್ರದಲ್ಲಿ ಬಿಜೆಪಿ ಅವರು ತುಂಬಾನೇ ವ್ಯವಸ್ಥೆ ಕರೆಕ್ಟ್ ಆಗಿ ಮಾಡಿದ್ದಾರೆ, ಯಾವುದೇ ರೀತಿ ತೊಂದರೆ ಇದ್ದಂಗೆ ಅಂತ ಕೂಡ ಕೇಳ್ಪಡ್ತಾರೆ. ಯಾವುದೇ ಒಬ್ಬ ಕಾರ್ಯಕರ್ತನಿಗೂ ಯಾರಿಗೂ ಒಂಚೂರು ಇದಾಗಬಾರ್ದು. ಆ ರೀತಿನಲ್ಲಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ರಾಜ್ಯ ಘಟಕದವರು, ನಮ್ಮ ವಿಜಯೇಂದ್ರ ಅವ್ರ ನೇತೃತ್ವದಲ್ಲಿ. ಒಳ್ಳೇದಾಗ್ಲಿ. ತಮ್ಮ ಪಾದಯಾತ್ರೆ ಶುಭವಾಗ್ಲಿ. ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ ಯು. ಹಾಗೇರಿ. ಓಕೆ.